ಬ್ಯಾಲ್ಕೋಡ್ ಇವರು ಈ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಹೇಳಿ ಅವರ ಹತ್ರ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಸನ್ಮಾನ್ಯ ಶ್ರೀ ಎಸ್ ಕೆ ಕೆಂಟಲ್ ಸರ್, AW ಚಿಕ್ಕೋಡಿ ಇವರನ್ನು ಸಹ ಕುಮಾರಿ ಕೆಲವು ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಈ ಒಂದು ನಿರ್ಮಾಣ ಮಾಡಿದ ಕೀರ್ತಿ ಸುಮಾರು 500 ವರ್ಷಗಳ ಹಿಂದೆ ಇಲ್ಲದಿರುವ ಅನೇಕ ಆಧುನಿಕತೆಯ ಹೊರತಾಗಿಯೂ ಅದ್ಭುತವಾದ ನಗರವನ್ನ ನಿರ್ಮಾಣ ಮಾಡಿದ ಕೀರ್ತಿ ಶ್ರೀ ಕೆಂಪೇಗೌಡ ಅವರಿಗೆ ನಾಯಕನ ಭಾವಚಿತ್ರಕ್ಕೆ ಪೂಜೆಯನ್ನ ನೆರವೇರಿಸತಕ್ಕಂತಹ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳು. ಹಾಗೆ ಕೇಳ್ಕೊಳ್ತೇನೆ. ದ್ವಿತೀಯ ಸ್ಥಾನ ಹಾಗೆ ಆಶುಭಾಷಣ ವಿಭಾಗದಲ್ಲಿ ಪ್ರೌಢಶಾಲೆಯ ವಿಸ್ತರಣಾ ಮೇಡಮ್ ಅವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು. ಸ್ವೀಕರಿಸಬೇಕು. ಶ್ರೀನಾಥ್ ಕುಮಾರ್ ಶ್ರೀನಾಥ್ ದೇವಿ. ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿಯ ವಿದ್ಯಾರ್ಥಿನಿಯರು ಸಮಾಧಾನಕರ ಬಹುಮಾನವನ್ನ ಗಣ್ಯರಿಂದ ಸ್ವೀಕರಿಸಬೇಕು. ಸಮಾಧಾನಕರ ಬಹುಮಾನ ಹಾಗೆ ಸರ್ಕಾರಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಎಲ್ಲರಿಗೂ ತಿಳಿಯುವಂತೆ ಇತಿಹಾಸಕಾರಂತೆ ಎಲ್ಲವನ್ನ ಹೇಳಿದ್ದಾರೆ. ಆದರೂ ಕೂಡ ನಾವು ಕೊನೆಯದಾಗಿ ಎರಡು ಮಾತನ್ನು ಹೇಳಬೇಕಾಗುತ್ತೆ.
ಅವ್ರು ಹೇಳಿದ್ದೇನೆ ಅವ್ರು ರಿಪೀಟು ಆಗಬಹುದು. ಅದಕ್ಕೆ ನಾಡಪ್ರಭು ಕೆಂಪೇಗೌಡರು 59 ವರ್ಷ ಬದುಕಿದರು. 59 ವರ್ಷದಲ್ಲಿ ಅವರು ಮಾಡಬೇಕಾದಂಥ ಸಾಧನೆ ಅತ್ಯಂತ ಮಹತ್ವವಾದಂಥ ಸಾಧನೆ. ಇವತ್ತಿನವರೆಗೂ ಕೂಡ ನಾವು ಅವರನ್ನು ನೆನೆಸುವಂತಹ ಕಾರ್ಯವನ್ನು ಮಾಡಿದ್ದೇವೆ. ಈಗಾಗಲೇ ಹೇಳಿದಂತೆ ವಿಜಯನಗರ ಸಾಮ್ರಾಜ್ಯದ ಯಲಹಂಕದ ಪಾಳೆಗಾರರಾಗಿದ್ದರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಐರಂಡಪುರ ಮಾಧವ ಭಟ್ಟರ ಗುರುಕುಲದಲ್ಲಿ ತಮ್ಮ ವಿದ್ಯೆಯನ್ನು ಕಲಿತಿದ್ದಾರೆ. ಕತ್ತೆವರೆ ಸಾಯಿಸಿ ಯುದ್ಧ ಯಾವ ರೀತಿ ಮಾಡಿದ್ರು, ಅವರು ಕೂಡ ಮಲ್ಲ ಇತ್ತು. ಇವುಗಳ ಬಗ್ಗೆ ಅತ್ಯಂತ ಚಕ್ರತೆಯಿಂದ ಅವರು ವಿದ್ಯಾಭ್ಯಾಸವನ್ನ ಮಾಡುವಂಥ ವ್ಯಕ್ತಿ. ಅದರಲ್ಲಿ ಬರ್ತಕ್ಕಂತಹ ಮಲ್ಲ ಯುದ್ಧದಲ್ಲಿ ತಿರುಮಲರಾವ ಅಂತಕ್ಕಂಥವ್ರನ್ನ ಸೋಲಿಸಿದ ಕಾರಣಕ್ಕಾಗಿ ವಿಜಯನಗರದ ಕೃಷ್ಣದೇವರಾಯರ ಅತ್ಯಂತ ನೆಚ್ಚಿನ ಕೆಂಪೇಗೌಡರ ಮೇಲೆ ಅತ್ಯಂತ ವಿಶ್ವಾಸನೀಯವಾದಂತಹ ಕೆಲಸವನ್ನ ಮಾಡುವಲ್ಲಿ ಅವರಿಗೆ ಪ್ರೇರಕರಾಗಿರ್ತಕ್ಕಂಥದ್ದಿದೆ. ಆಗ ಅಲ್ಲಿರ್ತಕ್ಕಂಥ ಹಂಪಿ ಉತ್ಸವ, ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಹಂಪಿ ಉತ್ಸವದಲ್ಲಿರ್ತಕ್ಕಂಥ ದಸರಾ, ಮಹತ್ವವಾಗಿ ದಸರಾ ಹಬ್ಬ ಏನು ಆಚರಣೆ ಮಾಡ್ತಿದ್ರು ಆ ದಸರಾ ಹಬ್ಬವನ್ನು ಆಚರಣೆ ಮಾಡುವಷ್ಟು ಹಂಪಿಯಲ್ಲಿರ್ತಕ್ಕಂತಹ ಮುತ್ತು ರಕ್ತಗಳನ್ನ ಯಾವ ರೀತಿ ಮಾರುಕಟ್ಟೆಯಲ್ಲಿ ಮಾಡ್ತಿದ್ರು ಅದೇ ರೀತಿಯಾಗಿ ನಮ್ಮ ಬೆಂಗಳೂರನ್ನು ಕೂಡ ನಾವು ಮಾಡೋಣ ಅಂತೇಳಿ ಕನಸನ್ನ ಇಟ್ಕೊಂಡಂತಹ ನಾಡಪ್ರಭು